ಬೆಂಗಳೂರು ಕೊಳಚೆ ನೀರು ಕೋಲಾರ ಜಿಲ್ಲೆಗೆ ಹರಿಯುತ್ತಿರುವಂತಹ ಕೆಸಿ ವ್ಯಾಲಿ ನೀರು ರೈತರಿಗೆ ವರದಾನವೋ ಶಾಪವೋ? ಇದು ನೀರನ್ನು ಹರಿಸಿದಂತಹ ಸರ್ಕಾರ ಮತ್ತು ವಿಜ್ಞಾನಿಗಳು ಈ ಒಂದು ಭಾಗದ ರೈತರಿಗೆ ಒಂದು ಸಂಶಯವನ್ನು ಪರಿಹಾರ ಮಾಡಿಕೊಡ್ಬೇಕಂತ ಇವತ್ತು ಒತ್ತಾಯ ಮಾಡ್ತಾ ಇದೀವಿ. ಕೆಸಿ ವ್ಯಾಲಿ ಹರಿದು ಸುಮಾರು 5 ವರ್ಷ ಆಗ್ತಾ ಇದೆ ಕೋಲಾರ ಜಿಲ್ಲೆಗೆ. ಏನು ಇವತ್ತು ಆ ಕೆಸಿ ವ್ಯಾಲಿ ನೀರು ಇವತ್ತು ಹರಿತಾ ಇದೆ. ಈ ಹರಿತಾ ಇರುವಂತಹ ನೀರು ಅಂತರ್ಜಲ ಹೆಚ್ಚಾಗಿದೆ, ಕೆರೆಗಳು ತುಂಬಿದೆ, ಕೊಳವೆ ಬಾವಿಗಳಲ್ಲಿ ಸುಮಾರು 30 ಅಡಿಗೆ ನೀರು ಬಂದಿದೆ, ಅಂತರ್ಜಲ ಅಭಿವೃದ್ಧಿ ಆಗಿದೆ. ಆದರೆ ಆ ಒಂದು ಟೊಮೊಟೊ ಮತ್ತಿತರ ವಾಣಿಜ್ಯ ಬೆಳೆಗಳಿಗೆ ಬಾಧಿಸುತ್ತಿರುವ ಸೊಳ್ಳೆ ಮತ್ತು ರೋಗಗಳು ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಔಷಧಿ ಸಿಂಪಡಣೆ ಮಾಡ್ತಾ ಇದ್ರು ಯಾವುದೇ ರೋಗ ನಿಯಂತ್ರಣಕ್ಕೆ ಬಾರದೆ ಹಾಕಿದ ಬಂಡವಾಳ ಕೈಗೆ ಸಿಗದೆ ಇವತ್ತು ರೈತ ನಷ್ಟದಲ್ಲಿದ್ದಾನೆ. ಆದ್ರೂ ಸಹ ನಾವು ಪದೇ ಪದೇ ಹೇಳ್ತಾ ಇದೀವಿ, ಈ ಒಂದು ಕೆಸಿ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡಿ. ಯಾಕಂದ್ರೆ ₹1 ₹2 ಖರ್ಚಲ್ಲ, ಸುಮಾರು ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹರಿತಿರುವಂತಹ ಈ ನೀರನ್ನು 2ನೇ ಹಂತದ ಶುದ್ಧೀಕರಣ ಮಾಡ್ತಾ ಇದ್ದಾರೆ. 2ನೇ ಹಂತದ ಶುದ್ಧೀಕರಣ ಮಾಡ್ತಾ ಇದ್ರು ಸಹ ನೀರು ಅದೇ ರೀತಿ ಬರ್ತಾ ಇದೆ ಹೊರತು ಯಾವುದೇ ರೀತಿಯ ಕೇಂದ್ರ ಸ್ಥಳ ಬದಲಾವಣೆ ಆಗಿಲ್ಲ. ಅದರ ಜೊತೆಗೆ ಇವತ್ತು ಏನು ಈ ಕೆಸಿ ವ್ಯಾಲಿ ಹರಿತಾ ಇದೆ ಅದರೆಲ್ಲ ಕೋಲಾರ ಜಿಲ್ಲಾದ್ಯಂತ ಟೊಮೊಟೊಗೆ 5 ವರ್ಷದಿಂದ ಟೊಮೊಟೊ ಬೆಳೆ ಆಗ್ತಾ ಇಲ್ಲ, ಸೊಳ್ಳೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ, ರೋಗಗಳು ನಿಯಂತ್ರಣಕ್ಕೆ ಬರ್ತಾ ಇಲ್ಲ, ಹಾಕಿದ ಬಂಡವಾಳ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಇಡೀ ದೇಶಕ್ಕೆ ಟೊಮೊಟೊನ್ನು ಸರಬರಾಜು ಮಾಡ್ತಾ ಇದ್ರಿಂದ ಕೋಲಾರ ಜಿಲ್ಲೆಯಲ್ಲಿ ಟೊಮೊಟೊನೇ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಲೂ ಗೊತ್ತಿಲ್ಲ. ಸಂಬಂಧಪಟ್ಟ ವಿಜ್ಞಾನಿಗಳು ಕೇಳಿದ್ರು ಅದು ಉತ್ತರ ಕೊಡ್ತಾ ಇಲ್ಲ, ತೋಟಗಾರಿಕೆ ಅಧಿಕಾರಿಗಳು ಕೊಡ್ತಾ ಇಲ್ಲ, ಸರ್ಕಾರನೂ ಕೊಡ್ತಾ ಇಲ್ಲ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೋಲಾರ ಜಿಲ್ಲೆಗೆ ಹರಿಯುವ 280 ಕೆರೆಗಳನ್ನು ಬಿಟ್ಟು ಬೇರೆ ಕೆರೆಗಳಿಗೆ ನೀವು ನೀರನ್ನು ಪಂಪ್ ಮಾಡ್ತಾ ಇದ್ದೀವಿ, ಕೆಸಿ ವ್ಯಾಲಿ ನೀರಿನ ಹೆಸರಿನಲ್ಲಿ ಲೂಟಿ ಮಾಡ್ತಿದ್ದೀವಿ ಅಂತೇಳಿ ಮತ್ತೆ ಬೆಂಗಳೂರಲ್ಲೇ ನೀವು ಪಂಪ್ ಹೌಸ್ ಮಾಡಿದ್ರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ಜನಪ್ರತಿನಿಧಿಗಳೇ. ಇವತ್ತು ಈ ಕೆಸಿ ವ್ಯಾಲಿನ ನೀರಿನ ಗುಣಮಟ್ಟದ ಬಗ್ಗೆ ಯಾವುದೇ ಒಬ್ಬ ಶಾಸಕರು ಧ್ವನಿ ಎತ್ತದೇ ಇರುವುದಕ್ಕೆ ಕಾರಣ ಏನು? ಇವತ್ತು ಕೋಲಾರ ಜಿಲ್ಲೆಯ ರೈತರಿಗೆ ಮಾರಕವಾಗಿರುವಂತಹ ಟೊಮೊಟೊಗೆ ಬಾಧಿಸುತ್ತಿರುವ ರೋಗಕ್ಕೆ ಕಾರಣವೇನು? ನಕಲಿ ಬಿತ್ತನೆ ಬೀಜಗಳ, ಕೀಟನಾಶಕಗಳ, ಇಲ್ಲ ಕೆಸಿ ವ್ಯಾಲಿ ಸಮಸ್ಯೆನಾ ಅಂತೇಳಿ ಬಹಿರಂಗವಾಗಿ ಚರ್ಚೆಗೆ ಬರ್ಬೇಕಂತೇಳಿ ಎಲ್ಲಾ ಶಾಸಕರನ್ನು, ಉಸ್ತುವಾರಿ ಸಚಿವರನ್ನು ಒತ್ತಾಯ ಮಾಡುವ ಜೊತೆಗೆ ಈ ಒಂದು ಕೆಸಿ ವ್ಯಾಲಿ ನೀರು ಮಾನ್ಯ ಶ್ರೀನಿವಾಸ್ ಗೌಡ್ರು, ಮಾಜಿ ಶಾಸಕ ಶ್ರೀನಿವಾಸ್ ಗೌಡ್ರು ಹೋಗಿ ನಸಾಪುರ ಕೆರೆಯಲ್ಲಿ ನೀರು ಕುಡಿದ್ಬಿಟ್ಟು ಹೋಗ್ಬಿಟ್ರಲ್ಲ ಸ್ವಾಮಿ. ಇವತ್ತು ಟೊಮೊಟೊನೇ ಆಗ್ತಾ ಇಲ್ಲ, ಎಲ್ಲಾ ರೋಗ ಅಂತ ಬರ್ತಾ ಇದೆ. ಅದಕ್ಕೋಸ್ಕರ ಕೆಸಿ ವ್ಯಾಲಿ ಕೋಲಾರ ಜಿಲ್ಲೆಯ ರೈತರಿಗೆ ವರದಾನವೋ ಶಾಪವೋ ಅಂತೇಳಿ ಸಾರ್ವಜನಿಕವಾಗಿ ಜನಪ್ರತಿನಿಧಿಗಳು ಉತ್ತರ ಕೊಡಬೇಕು. ಮತ್ತು ಟೊಮೊಟೊಗೆ ಬಾಧಿಸುತ್ತಿರುವ ರೋಗ ನಿಯಂತ್ರಣಕ್ಕೆ ವಿಶೇಷವಾದ ವಿಜ್ಞಾನಿಗಳ ತಂಡ ರಚನೆ ಮಾಡಬೇಕು ಮತ್ತು ಈ ಒಂದು ಕೆಸಿ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡಬೇಕಂತೇಳಿ ಶೀಘ್ರದಲ್ಲಿ ಎಲ್ಲಾ ಶಾಸಕರ ಮನೆ ಮುಂದೆ ಕೆಸಿ ವ್ಯಾಲಿ ನೀರಿನ ಸಮೇತ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.